ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರತಿಷ್ಠಾಪನೆ ಪ್ರಾರ್ಥನೆಯ 14ನೆಯ ದಿನ. ಪ್ರಿಯ ಮಕ್ಕಳೇ, ಪ್ರಾರ್ಥನೆಯು ನಿಷ್ಕಳಂಕ ಹೃದಯದ ಪ್ರತಿಷ್ಠಾಪನೆಯ ಅಡಿಪಾಯವಾಗಿದೆ. ಪ್ರಾರ್ಥನೆಯ ಐಕ್ಯತೆಯಲ್ಲಿ ದೇವರು ಆತ್ಮದಲ್ಲಿ ಪ್ರಕಟವಾಗಿ ಕಲಿಸುವರು ಮತ್ತು ಪ್ರತ್ಯೇಕ ವಿಧದಲ್ಲಿ ನಡೆಸುತ್ತಾರೆ. ಪ್ರಾರ್ಥನೆಯ ಮೂಲಕ ನಮ್ಮ ಕುರಿತು ದೇವರ ಇಷ್ಟದೆಡೆಗೆ ನಮ್ಮ ಶ್ರದ್ಧೆಯನ್ನು ತಿರುಗಿಸುತ್ತಾರೆ. ಪ್ರತಿಷ್ಠಾಪನೆಗಾಗಿ ಇರುವ ಸಿದ್ಧತೆಗಾಗಿ ಪ್ರಾರ್ಥನೆಯಲ್ಲಿ ನಾವು ಐಕ್ಯ ಪಡೆಯುವುದೇ ಮುಖ್ಯವಾಗಿದೆ. ಪ್ರಾರ್ಥನೆಯ ಮೂಲಕ ಒಂದು ಆತ್ಮವು ನಿರಂತರವಾಗಿ ದೇವರೊಂದಿಗೆ ಸಂಪರ್ಕದಲ್ಲಿರಬೇಕು. ಹಾಗೆಯೇ ಒಂದು ಆತ್ಮ ಏಕಾಂತತೆಯ ಆಳದೊಳಗೆ ಹಾದು ಹೋಗಲು ಸಾಧ್ಯ. ನಿಮ್ಮ ಹೃದಯದ ಭಾರ ಇಳಿಸಲು, ಸಮಾಧಾನಕ್ಕೂ ಮತ್ತು ಸಮತೋಲನವಾಗಿರುವುದಕ್ಕೂ ದೇವರಿಂದ ನಿಮಗೆ ಲಭಿಸಬೇಕಾದ ಎಲ್ಲ ಕೃಪೆಗಳಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಆತ್ಮವು ಏಕಾಂತತೆಯ ಆಳ ಕಂಡುಕೊಳ್ಳುವಾಗ ಮಾತ್ರ ದೇವರು ನಮ್ಮ ಹೃದಯದಲ್ಲಿ ತನ್ನ ಪತ್ರ ಬರೆಯುತ್ತಾರೆ. ನಿರ್ದೇಶನ: ಪ್ರತಿಷ್ಠಾಪನೆಯ ಉದ್ದೇಶವು ನಾವು ಬೇರ್ಪಡದ ಹಾಗೆ ಪರಿಶುದ್ಧ ತಾಯಿಯೊಂದಿಗೆ ಐಕ್ಯ ಪಡುವುದು ಎಂಬುದಾಗಿದೆ. ಪರಿಶುದ್ಧ ಕನ್ಯಾಮರಿಯಮ್ಮನವರು ಒಂದೊಂದು ಆತ್ಮವನ್ನು ತನ್ನ ಪುತ್ರನೊಂದಿಗೆ ಐಕ್ಯಪಡಿಸುತ್ತಾರೆ. ಈ ಪ್ರತಿಷ್ಠಾಪನೆಯ ಮೂಲಕ ಮಾತೆ ಮರಿಯಮ್ಮನವರು ನಮ್ಮನ್ನು ಯೇಸುವಿನ ಕರಗಳಿಗೆ ಸಮರ್ಪಿಸಿ ನಾವು ಇನ್ನೂ ಅಧಿಕವಾದ ದೇವರ ಪ್ರೀತಿಯಲ್ಲಿ ಬೆಳೆಯಲು, ಅವರ ಅನುಗ್ರಹದಲ್ಲಿ ಜೀವಿಸಲು, ದೇವರ ವರಪ್ರಸಾದಗಳಲ್ಲಿ ಜೀವಿಸಲು ನಮ್ಮನ್ನು ಮಾತೆ ಮರಿಯಮ್ಮನವರು ಸಹಾಯ ಮಾಡುತ್ತಾರೆ. ಆದುದರಿಂದ ನಿಷ್ಕಳಂಕ ಹೃದಯದ ಪ್ರತಿಷ್ಠಾಪನೆಯಲ್ಲಿ ದೇವರ ಪೂರ್ಣ ರಕ್ಷಾಕರ ಪದ್ಧತಿಯಲ್ಲಿ ಸಹಕರಿಸಲು ನಮ್ಮ ಆತ್ಮವನ್ನು ಸಜ್ಜುಗೊಳಿಸಿ ಅಡಿಪಾಯ ಹಾಕುತ್ತಾರೆ. ನಮ್ಮ ಹೃದಯಗಳನ್ನು ದೇವರ ಕಡೆಗೆ ಸಮರ್ಪಿಸಲು, ನಮ್ಮ ಹೃದಯವು ದೇವರ ಯೇಸುವಿನ ಹೃದಯದ ಹಾಗೆ ಮಾರ್ಪಡಿಸಲು ನಮಗೆ ಸಹಾಯ ಮಾಡುವ ವ್ಯಕ್ತಿಯಾಗಿದ್ದಾರೆ ಮಾತೆ ಮರಿಯಮ್ಮನವರು. ಮಾರ್ಗದರ್ಶನ: ಪರಿಶುದ್ಧ ಮರಿಯಮ್ಮನವರನ್ನು ಕಂಡುಕೊಳ್ಳುವ ಒಂದು ಆತ್ಮವು ಕೃಪೆಗಳಿಂದ ತುಂಬಿದ ಜೀವನವನ್ನು ಮತ್ತು ನಿತ್ಯ ಮಹಿಮೆಯನ್ನು ಕಂಡುಕೊಳ್ಳುತ್ತದೆ. ಪರಿಶುದ್ಧ ಮರಿಯಮ್ಮನವರನ್ನು ಸಮುದ್ರ ತಾರೆ ಎಂದು ಕರೆಯಲಾಗುತ್ತದೆ. ಅದು ಒಂದು ಹಡಗನ್ನು ಬಂದರಿನ ಹತ್ತಿರಕ್ಕೆ ತಲುಪಿಸುವ ಹಾಗೆ. ಪರಿಶುದ್ಧ ಮರಿಯಮ್ಮನವರ ಒಂದು ಆತ್ಮವನ್ನು ತನ್ನ ನಿಷ್ಕಳಂಕ ಹೃದಯದ ಮೂಲಕ ತನ್ನ ಪುತ್ರನ ಪರಿಶುದ್ಧ ಹೃದಯದೆಡೆಗೆ ನಡೆಸುತ್ತಾರೆ. ಪರಿಶುದ್ಧ ಮರಿಯಮ್ಮನವರ ಮಧ್ಯಸ್ಥಿಕೆಯಲ್ಲಿ ನಮ್ಮ ಪ್ರಾರ್ಥನೆಗಳು, ಅಪೇಕ್ಷೆಗಳು, ಬೇಡಿಕೆಗಳು ಪ್ರತ್ಯೇಕವಾದ ವಿಧದಲ್ಲಿ ಸ್ವರ್ಗಕ್ಕೆ ತಲುಪುತ್ತದೆ. ಮಾತೆಯ ಮಧ್ಯಸ್ಥಿಕೆಯ ಶಕ್ತಿ ಅಷ್ಟು ಮಾತ್ರ ದೊಡ್ಡದಾಗಿದೆ. ಕಾರಣ, ತಾಯಿಯ ಪ್ರಾರ್ಥನೆಗಳನ್ನು, ಯಾಚನೆಗಳನ್ನು ಒಮ್ಮೆಯೂ ಕೂಡ ತನ್ನ ಪ್ರಿಯ ಪುತ್ರ ತಿರಸ್ಕರಿಸುವುದೂ ಇಲ್ಲ. ಪರಿಶುದ್ಧ ತಾಯಿ ತಮ್ಮ ಬಯಕೆಗಳಿಗಾಗಿ ನಿರಂತರ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಏಕೆಂದರೆ ತಾಯಿಯ ಏಕೈಕ ಬಯಕೆ ನಮ್ಮ ಶುದ್ಧೀಕರಣವೇ ಆಗಿದೆ. ನಮ್ಮೆಲ್ಲ ಅವಶ್ಯಕತೆಗಳಿಗಾಗಿ ದೇವರ ತಾಯಿಯನ್ನು ಸಮೀಪಿಸೋಣ. ಪರಿಶುದ್ಧ ತಾಯಿಯು ಯಾವಾಗಲೂ ಅವರ ಮಧ್ಯಸ್ಥಿಕೆಯ ಮೂಲಕ ನಮಗೆ ಸಹಾಯ ಮಾಡಲು ಸನ್ನದ್ಧರಾಗಿದ್ದಾರೆ. ನಮ್ಮ ನಿಷ್ಕಳಂಕ ಹೃದಯದ ಪ್ರತಿಷ್ಠಾಪನೆಯ ಮೂಲಕ ಪರಿಶುದ್ಧ ಮರಿಯಮ್ಮನವರ ಶಕ್ತವಾದ ಮಧ್ಯಸ್ಥಿಕೆಯಲ್ಲಿ ಕೃಪೆಗಳು ಮತ್ತು ಮರಿಯಮ್ಮನವರ ಮತ್ತು ಯೇಸುವಿನ ಹೃದಯದೊಂದಿಗೆ ಒಂದಾಗಿರುವ ಹೃದಯವು ನಮಗೆ ಲಭಿಸುತ್ತದೆ. ಧ್ಯಾನ: ಅಜೇಯವಾದ ಶಕ್ತಿಯುಳ್ಳ ಓ ಮಾತೆಯ ನಿಷ್ಕಳಂಕ ಹೃದಯವೇ, ನನ್ನ ಅತಿಯಾದ ಪಾಪಗಳನ್ನು ಮರೆಮಾಚಲು ಸಾಧ್ಯವಿರುವ ತಾಯಿ, ನಿಮ್ಮ ನಿಷ್ಕಳಂಕ ಶಕ್ತವಾದ ಮಧ್ಯಸ್ಥಿಕೆಯನ್ನು ಯೇಸು ಎಂದಿಗೂ ತಳ್ಳಿಬಿಡುವುದಿಲ್ಲ. ಕಾರಣ, ಯೇಸು ಅದನ್ನು ತನ್ನ ಸ್ವಂತವಾಗಿ ಕಾಣುತ್ತಿದ್ದಾರೆ. ಪ್ರಿಯ ತಾಯಿ, ಪಾಪಿಗಳನ್ನು ರಕ್ಷಿಸಲು ದೇವರ ಜೊತೆಯಾಗಿರುವ ತಾಯೇ, ನನಗಾಗಿ ಈಗಲೂ ನನ್ನ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ನನ್ನ ಪ್ರಾರ್ಥನೆಗಳನ್ನು, ಬೇಡಿಕೆಗಳನ್ನು ತಾಯಿಯ ಪಾದದಲ್ಲಿಡುತ್ತೇನೆ. ನೀವು ಅದನ್ನು ಯೇಸುವಿನ ಪವಿತ್ರ ಹೃದಯಕ್ಕೆ ತಲುಪಿಸಿರಿ. ಕಷ್ಟಗಳಲ್ಲಿ ನನ್ನನ್ನು ವಹಿಸಿಕೊಳ್ಳಿರಿ. ನಿರೀಕ್ಷೆ ಇಲ್ಲದಾಗುವಾಗ ಭರವಸೆಯನ್ನು ನೀಡಿರಿ. ನನ್ನ ಆತ್ಮದ ದಾರಿದ್ರ್ಯದ ಮೇಲೆ ಕರುಣೆ ತೋರಿರಿ. ಓ ಪರಿಶುದ್ಧ ಮರಿಯಮ್ಮನವರೇ, ಸಕಲ ವರಪ್ರಸಾದಗಳ ಮಧ್ಯಸ್ಥಿಕೆಯೇ, ನನ್ನ ಹೃದಯದಲ್ಲಿ ಬಂದು ವಾಸ ಮಾಡಿರಿ. ವಚನ: ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 49ನೇ ವಾಕ್ಯ.
ಏಕನೇ ಮಾಡಿ ನನಗೆ ಸರ್ವಶಕ್ತನು ಮಹತ್ ಕಾರ್ಯ, ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ. ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ.